ಹಲೋ, ಗುಡ್ ಮಾರ್ನಿಂಗ್. ಇವತ್ತು 11th ಮಾರ್ಚ್. ಸೊ ಇವತ್ತು ಯಾವ ಡಿ ಟಿ ಎನರ್ಜಿ ನಮ್ಮ ಆಸ್ಪಾಸ್ನಲ್ಲಿ ಇರ್ತೈತಿ ಅನ್ನೋದನ್ನು ನೋಡೋಣ, ಮತ್ತು ಆ ಡಿ ಟಿ ನಮಗೆ ಯಾವ ಗೈಡೆನ್ಸ್ ಕೊಡ್ತೈತಿ ಅನ್ನೋದನ್ನು ನೋಡೋಣ. ಓಕೆ, ವೃಷ್ಟಿ ನೀಡ್ ಟು ರಿಲೀಸ್ ವಿತ್ ಫ್ಲೋ, ಬ್ರಿಂಗ್ ನರಿಶ್ಮೆಂಟ್ ಆ್ಯಂಡ್ ರಿನ್ಯೂವಲ್, ಬಿ ಅ ಸೋರ್ಸ್ ಆಫ್ ಗ್ರೋತ್. ಏನಾದರೂ ಹಳೆಯದು ನಮ್ಮ ಮನಸ್ಸಿನಾಗಿತ್ತು, ಮನಸ್ಸಿನಾಗ ಇದ್ದದ್ದನ್ನು ಕೊರಿತಿತ್ತು, ಮಾಡ್ತಿತ್ತು ಅಂತಂದ್ರೆ ಅದನ್ನು ಇವತ್ತು ಬಿಟ್ಟು ಬಿಡ್ರಿ. ಹೆಂಗಂತಂದ್ರೆ, ನಾನು ಎಷ್ಟೋ ಸರ್ತಿ ಹೇಳ್ತೇನೆ, ನಿಂತ ನೀರಿನೊಳಗೆ ಯಾವತ್ತಿದ್ರೂ ಸ್ವಚ್ಛ ಇರೋಂಗಿಲ್ಲ, ನೀರು ಹರಿತಾ ಇರಬೇಕು. ಅದೇ ಥರ ಜೀವನನೂ ಹರಿಲಿಕ್ಕೆ ಬಿಡ್ರಿ. ಇವತ್ತು ವೃಷ್ಟಿ ಅನ್ನೋ ದೇವತೆ ಆಕೆ ಎನರ್ಜಿ ನಿಮ್ಮ ಆಸ್ಪಾಸ್ ಇರ್ತೈತಿ. ಇವತ್ತು ನೀವು ವಾಟರ್ ಮ್ಯಾನಿಫೆಸ್ಟ್ ಮಾಡಿರಿ. ವಾಟರ್ ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಕುಡೀರಿ. ನಿಮ್ಮ ಇಂಟೆನ್ಷನ್ ಅದರೊಳಗೆ ಹಾಕಿರಿ, ನೀರಿನೊಳಗೆ ಹಾಕಿ ನೀವು ಕುಡೀರಿ. ಅಂದ್ರೆ ನಿಮಗದು ರಿಲೀಫ್ ಕೊಡ್ತೈತಿ. ಇಮೋಷ್ನಲ್ ಬ್ಯಾಗೇಜಸ್ ಕರಗ್ತಾವೆ ನಿಮ್ಮ ಇವತ್ತು. ಓಕೆ, ವೃಷ್ಟಿ ಅಂತಂದ್ರೆ ರೇನ್, ಮಳೆ. ಸೊ ಮತ್ತೇನು ಗೈಡೆನ್ಸ್ ಬರ್ತಾಯಿದೆ ಅನ್ನೋದನ್ನು ನೋಡೋಣ. ಅಂದ್ರೆ ಇವತ್ತು ಸೆಲ್ಫ್ ಲವ್. ವಾವ್, ಬ್ಯೂಟಿಫುಲ್, ರಿಯಲಿ ಬ್ಯೂಟಿಫುಲ್. ಸೆಲ್ಫ್ ಲವ್, ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ನಾವು ಬರೀ ಮಂದಿನಷ್ಟೇ ಅಪ್ರಿಷಿಯೇಟ್ ಮಾಡ್ತಿರ್ತೀವಿ, ನಾವು ನಮ್ಮನ್ನು ಯಾವಾಗೂ ಮಾಡ್ಕೊಳ್ಳೋಂಗಿಲ್ಲ. ಯು ಡೋಂಟ್ ಬಿಲೀವ್, ನಾನು ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ನಾನು ತಟ್ಕೋತೇನೆ, ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಏನು ಮಾತಾಡ್ತಿರಲ್ಲ, ನಿಮ್ಮ ಶರೀರದನ್ನು ಭಾಳ ಅಗ್ದಿ ಕೀನ್ಲಿ ಅಬ್ಸರ್ವ್ ಮಾಡ್ತಿರ್ತೈತಿ ಮತ್ತು ಕೇಳ್ತಿರ್ತೈತೆ. ಅದನ್ನದು ಶರೀರಕ್ಕೂ ಬೇಕು. ಅದಕ್ಕೆ ಆ ಥರ ಪೋಷಣೆ ಕೊಟ್ಟಂಗೆ, ಶರೀರಕ್ಕಾಗಲಿ ಮನಸ್ಸಿಗಾಗಲಿ. ವಾವ್, ಪಾರ್ಟ್ನರ್ಶಿಪ್, ಗ್ರೋ ಗುಡ್ ರಿಲೇಷನ್ಶಿಪ್ಸ್. ನೋಡಿರಿ, ಅದಕ್ಕೆ ಏನು ಹೇಳಕತ್ತಾರ ಅಂತಂದ್ರೆ, ಹಳೀದೇನೈತಲ್ಲ ಇದನ್ನು ಬಿಟ್ಬಿಡ್ರಿ. ಎಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ ಬಂದವ್ರಿ ಇವತ್ತು ಅಗ್ದಿ ಎಷ್ಟು ಕರೆಕ್ಟ್ ಹೇಳಾಗತ್ತೆ. ನೀವು ಒಳ್ಳೆ ರಿಲೇಷನ್ಸ್ ಹುಟ್ಟಕ್ಕೆ ನೋಡಿರಿ. 100 ರಿಲೇಷನ್ಸು ಕೆಲಸಕ್ಕೆ ಬಾರದು ಇದ್ದು ಅಂದ್ರೆ ಅದರೊಳಗೆ ಏನೂ ಉಪಯೋಗ ಇರೋಂಗಿಲ್ಲ. ನಿಮ್ಮ ಹತ್ರ 2 ರಿಲೇಷನ್ಸ್ ಇರಲಿ, ನೀವು ಹೆಲ್ದಿ ರಿಲೇಷನ್ಸ್ ಇರಲಿ, ಮತ್ತು ಆ ರಿಲೇಷನ್ಸಿಗೆ ನೀವು ಯಾವತ್ತಿದ್ರೂ ಜಸ್ಟಿಸ್ ಸರ್ವ್ ಮಾಡೋದು ಬರ್ರಿ. ಹೆಂಗಂತಂದ್ರೆ, ಅವ್ರಿಗೆ ನೀವು ಎಷ್ಟು ಕೊಡ್ತೀರೋ ಅಷ್ಟೇ ನೀವು ಅವ್ರ ಮನಸ್ಸಿಗೆ ಎಷ್ಟು ಬೇಜಾರು ಆಗಬಾರ್ದು ಅಂತ ನೀವು ಯಾವ ಥರ ನಡ್ಕೊತೀರೋ, ನಿಮ್ಮ ಮನಸ್ಸಿಗೆ ಬೇಜಾರು ಆಗಬಾರ್ದು ಅಂತಂದು ಹೇಳಿ ನೀವು ಹಂಗೆ ನಡ್ಕೋರಿ. ಯಾಕಂದ್ರೆ ಅದು ನಿಮ್ಮ ಕರ್ತವ್ಯನ. ಸೊ ಅದಕ್ಕೆ ಹೇಳ್ತಾರೆ, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವು ಇವು 3 ಮೇಂಟೈನ್ ಮಾಡ್ಕೊಂಡು ಹೋದ್ರಿ ಅಂತಂತಂದ್ರೆ ನಿಮಗೆ ಯಾವ ಸೈಕ್ಯಾಟ್ರಿಸ್ಟು ಬೇಕಾಗಿಲ್ಲ, ಯಾವ ಆಸ್ಟ್ರಾಲಜರಿ ಬೇಕಾಗಿಲ್ಲ, ಯಾವ ದೇವರ ಹೇಳೋರು ಬೇಕಾಗಿಲ್ಲ. ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಇಷ್ಟು ಬ್ಯೂಟಿಫುಲಿ ಗೈಡ್ ಮಾಡ್ತೈತಲ್ಲ. ನಿಮಗೇನು ಬೇಕು ಅದು ತಾನೇ ನಿಮಗೆ ಹೇಳ್ತೈತಿ. ನಿಮಗೆ ಜೀವನದೊಳಗೆ ಮತ್ತೊಬ್ಬರ ಮೇಲೆ ಡಿಪೆಂಡೆಂಟ್ ಇರಬೇಕು ಅನ್ನೋಂಥ ಪ್ರಶ್ನೆನೇ ಇರೋಂಗಿಲ್ಲ. ಡಿಪೆಂಡೆನ್ಸಿ ಆಲ್ಸೋ ಈಸ್ ವೆರಿ, ಅದು ಒಳ್ಳೆಯ ವಿಷಯ ಅಲ್ಲ. ಯಾವಾಗಿದ್ರೂ ಇಂಡಿಪೆಂಡೆಂಟಾಗೆ ಇರಬೇಕು. ಇಂಡಿಪೆಂಡೆಂಟಾಗೆ ಇರೋಕೆ ಸೆಲ್ಫ್ ಕೇರ್, ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ 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 ಇಂಪಾರ್ಟೆಂಟ್.